ಗೆದ್ದರೂ ಕೊಡಬೇಕು, ಸೋತರೂ ಕೂಡ ಇವನ ಸಹವಾಸ ಯಾರಿಗೂ ಬೇಡ. ಕಲಹದಿಂದಲೇ ತುಂಬುವುದು ಇವನ ಚೀಲ, ಇವನಾರು ಗೊತ್ತುಂಟೆ, ಇವನೇ ವಕೀಲ, ಇವನೇ ವಕೀಲ. ಹೀಗೆ ಬರೆದವರು ಚುಟುಕ ಸಾಮ್ರಾಟ ದಿನಕರ ದೇಸಾಯಿಯರು. ಅದೇ ಒಂದು ಸ್ಫೂರ್ತಿಯಿಂದ ನಾನು ಕೂಡ ವಕೀಲರ ವೃತ್ತಿಯಲ್ಲಿ ನನ್ನ ಅನುಭವದಲ್ಲಿ ಒಂದು ಚುಟುಕ ಬರೆದು ಬಿಟ್ಟೆ. ನೀನೊಬ್ಬ ಕತ್ತೆ ಎಂದನು ಒಬ್ಬ ವಕೀಲ ಇನ್ನೊಬ್ಬನಿಗೆ, ನಾನಲ್ಲ ನೀ ಕತ್ತೆ ಎಂದನವ ಅವಾಗೆ. ಆಗ ನ್ಯಾಯಾಧೀಶರು ಹೇಳಿದರು ಹೀಗೆ, ನಾನೊಬ್ಬನಿದ್ದೇನೆ ಇಲ್ಲಿ, ಮರೆತು ಹೋಯಿತೆ ನಿಮಗೆ. ಅಂದರೆ ಬರೆದುಕೊಳ್ಳಿಕ್ಕೂ ಅವರು ತಾನಿದ್ದದ ಹಾಗೆ ಈಗಿಂದೆಲ್ಲ ಮಾತಾಡಬಾರ್ದಂಥ ಅರ್ಥವೂ ಆಗುತ್ತೆ, ಇನ್ನೊಂದು ಅರ್ಥವೂ ಆಗುತ್ತೆ. ಹೀಗೆ ಹಾಸ್ಯ ಮಿಶ್ರಿತವಾದಂತಹ ಒಂದು ಕವನ. ಅಂದರೆ ನ್ಯಾಯಾಲಯದ ಅಂಗಣದಲ್ಲಿ ಬರೇ ಗಂಭೀರವಾದಂಥ ಚಿಂತನೆಗಳು ಮಾತ್ರ ನಡೆಯತಕ್ಕಂಥದ್ದಲ್ಲ, ಹಾಸ್ಯವು ಕೂಡ ಮಿಂಚುತ್ತದೆ ಎನ್ನುವುದಕ್ಕೆ ಈ ಕವನ. ಸ್ನೇಹಿತರೆ, ಈ ದಿನ ನಮ್ಮ ಜೊತೆಗಿದ್ದಾರೆ ಕುಂದಾಪುರದ ಖ್ಯಾತ ವಕೀಲ ಶ್ರೀ ASN ಹೆಬ್ಬಾರ್, ಐರೋಡಿ ಶಂಕರನಾರಾಯಣ ಹೆಬ್ಬಾರ್ ಅವರ ವಕೀಲಿ ಕಚೇರಿಯಲ್ಲಿ ಇದೇನಪ್ಪ ಕವಿತೆಗಳು ಕೇಳಿ ಬರ್ತದೆ, ಯಾಕೆ? ನಮ್ಮ ನ್ಯಾಯಾಲಯದಲ್ಲಿ ಸುಬ್ಬಣ್ಣಯ್ಯ ಅನ್ನುವಂಥ ಒಬ್ಬ ಹಿರಿಯ ವಕೀಲರಿದ್ದರು, ತುಂಬ ರಸಿಕರು. ಎಷ್ಟು ಮಟ್ಟಿಗೆ ರಸಿಕರು ಅಂತ ಹೇಳಿದರೆ, ಅವರ ನ್ಯಾಯಾಲಯದ ನಡೆನುಡಿಯಲ್ಲೂ ಕೂಡ ರಸಿಕತ್ವ ಎನ್ನುವಂಥದ್ದು, ರಸಿಕತನ ಎನ್ನುವುದು ಕಂಡು ಬರ್ತಾಯಿತ್ತು. ನಾನು ಅದರ ಬಗ್ಗೆ ಒಂದು ಕವನವನ್ನೇ ಬರೆದುಬಿಟ್ಟೆ. ನಮ್ಮ ಸುಬ್ಬಣ್ಣಯ್ಯ ಚಾಣಾಕ್ಷ ವಕೀಲ, ಪಾಟಿ ಸವಾಲಿನಲ್ಲಿ ಇವರ ಮೀರಿಸುವವರಿಲ್ಲ. ವೇಶ್ಯೆಯೊಬ್ಬಳು ಬಂದು ಸಾಕ್ಷಿ ಪಂಜರದ ನಿಂದು ವಯ್ಯಾರದೆ ಬಳುಕುತ್ತ ಸಾಕ್ಷಿ ನುಡಿದಳು ಅಂದು. ಸುಬ್ಬಣ್ಣಯ್ಯ ಪಾಟಿ ಸವಾಲಿಗೆ ಎದ್ದು ನಿಂತರು. ಕೇಳ್ತಾರೆ, ಎಲ್ಲಿರುವುದು ನೀವು? ಕೇಳಿದರು ಸುಬ್ಬಣ್ಣ. ದಿನ ಬರೋವರು ನೀವು, ಕೇಳಬಹುದೇ ಇದನ್ನು ಅಂತ ಅವಳು ಹೇಳ್ತಾಳೆ. ಇதை ಕೇಳಿ ಕೋರ್ಟಿನಲ್ಲಿ ನಗದವರೇ ಇಲ್ಲ, ನ್ಯಾಯಾಧೀಶರಿಗೂ ಕೂಡ ನಗೆ ತಡೆಯಲಿಲ್ಲ. ಸುಬ್ಬಣ್ಣಯ್ಯನವರಿಗೆ ಎಲ್ಲರೂ ನಗಾಡಿದ್ದೇನೂ ಬೇಜಾರಾಗಲಿಲ್ಲ. ನ್ಯಾಯಾಧೀಶರು ನಗಾಡಿದ್ರಲ್ಲ, ತುಂಬ ಸಿಟ್ಟು ಬಂತು. ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಸುಬ್ಬಣ್ಣಯ್ಯ ಪ್ರಶ್ನೆಯನ್ನು ರೀಫ್ರೇಮ್ ಮಾಡಿ ಕೇಳ್ತಾರೆ. ನನಗೆ ಗೊತ್ತುಂಟಮ್ಮ ನೀನಿರುವ ಜಾಗ, ನನಗೆ ಗೊತ್ತುಂಟಮ್ಮ ನೀನಿರುವ ಜಾಗ, ಸಾಹೇಬರಿಗೆ ಬೇಕು ಹೇಳೀಗ ಬೇಗ ಅಂತ ಹೇಳ್ತಾರೆ. ನಕ್ಕರೆಲ್ಲರೂ ಮೆಚ್ಚಿ ಸುಬ್ಬಣ್ಣಯ್ಯನ ಪ್ರತಾಪ, ನ್ಯಾಯಾಧೀಶರು ಮಾತ್ರ ನಗಲಿಲ್ಲ ಪಾಪ, ನ್ಯಾಯಾಧೀಶರು ಮಾತ್ರ ನಗಲಿಲ್ಲ ಪಾಪ ಅಂತೇಳಿ ಈ ಒಂದು ಪ್ರಕರಣವನ್ನು ಮುಗಿಸ್ತಾ ಇತ್ತು. ಸರ್, ಇಂಥ ಕವಿತೆಗಳನ್ನು ನಾನು ಸಾರ್ವಜನಿಕ ಸಭೆ ಸಮಾರಂಭಗಳು ತುಂಬ ಕೇಳಿದೆ. ಏನಂದ್ರೆ ನಾನು ಗಮನಿಸಿದೆ, ನೀವು ಮಾತಾಡಲಿಕ್ಕೆ ನಿಮ್ಮ ಮಾತಿಗೋಸ್ಕರ ಜನ ಕೊನೆವರೆಗೆ ನಿಲ್ತಿದ್ರು. ಮತ್ತೆ ಇನ್ನೊಂದು ಗಮನಿಸಿದ್ದೇನೆ, ಬೇಕಂದ್ರೆ ನಿಮ್ಮ ಮಾತನ್ನು ಕೊನೆಗೆ ಇಡ್ತಿದ್ರು, ಜನ ಹೋಗಬಾರ್ದಂತ. ಇದನ್ನು ಗಮನಿಸಿದೆ. ನಾನು ನಿಮ್ಮ ಕವಿತೆಗಳನ್ನ ಹಲವಾರು ಕಡೆ ನೋಡಿ ಖುಷಿ ಪಟ್ಟಿದ್ದೆ. ಹಾಗೆ ಜನರು ಕೈ ಚಪ್ಪಾಳೆ ತರ್ತಿದ್ರು. ಸರ್, ನೀವು ವಕೀಲರಾಗಿದ್ದವರು ಈ ಸಾಹಿತ್ಯ, ಈ ಕವಿತೆ ಬರೆಯುವುದು ಇದಕ್ಕೆಲ್ಲ ಹೇಗೆ ಬಂದ್ರಿ ಸರ್? ಅಂದರೆ ಈ ಸಾಹಿತ್ಯದ ಆಸಕ್ತಿ ನನಗೆ ಹುಟ್ಟಿದ ಹೇಗೆ ಅಂತ. ನನ್ನ ಅಣ್ಣ ಸುಬ್ರಹ್ಮಣ್ಯ ಹೆಬ್ಬಾರ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದ. ಅವನಿಗೆ ಇಂಗ್ಲೀಷ್ ಸಾಹಿತ್ಯದ ಒಲವು ಎಷ್ಟು ಅಂತ ಹೇಳಿದರೆ, ಅವನು ಶೇಕ್ಸ್ಪಿಯರ್ ಪಾಠ ಮಾಡುವಾಗ ಬೇರೆ ತರಗತಿಯ ಹುಡುಗರೆಲ್ಲ ಬಂದು ಕೂತ್ಕೊಳ್ತಿದ್ರು, ಅಷ್ಟರ ಮಟ್ಟಿಗೆ. ಆಯ್ತಾ? ಸ್ಟಾಪ್ ಮಾಡಿ. ಆಯ್ತು. ಎಲ್ಲಿವರೆಗೆ ಅಂತ ಹೇಳಿದರೆ, ಅವರಿಗೆ ಈ ಶೇಕ್ಸ್ಪಿಯರ್ನ ನಾಟಕಗಳ ಒಂದು ಪಾಠ ಮಾಡುವಾಗ ಅವರ ಪಾತ್ರಗಳಲ್ಲಿ ತನ್ನನ್ನು ತಾನು ಆವಾಹಿಸ್ಕೊಳ್ತಿದ್ರು. ಅವರು ಮಾರ್ಕೆಂಟೆ ಅಂದರೆ ಮಾರ್ಕೆಂಟನೇ, ಸೀದರ್ ಅಂದರೆ ಸೀದರೇ, ಆ ನಮ್ಮನೆ ನಮ್ಮ ಮನೆಯಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ಅವರು ಶೇಕ್ಸ್ಪಿಯರ್ ನಾಟಕಗಳನ್ನು ಹೇಳುವಾಗ ನಮಗೆ ಆ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ಆ ರೀತಿ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿಯನ್ನು ಹುಟ್ಟಿಸುವವರು ನಮ್ಮ ಅಣ್ಣ ಸುಬ್ರಹ್ಮಣ್ಯ ಹೆಬ್ಬಾರರು. ನಮ್ಮ ಅಪ್ಪಯ್ಯ ಕೂಡ ಹಾಗೆ, ಅವರೇ ಸ್ವತಃ ಸಂಸ್ಕೃತ ಹಿಂದಿ ಕಲಿತುಕೊಂಡು ಅಂಥ ಗ್ರಂಥಗಳನ್ನೆಲ್ಲ ತರ್ಕೊಂಡು ಕಲ್ಯಾಣ ಅಂತ ಮ್ಯಾಗಝಿನ್ ನಮ್ಮಲ್ಲಿ ಬರ್ತಾಯಿತ್ತು. ಅದನ್ನೆಲ್ಲ ಕಂಡು ಆ ವಾತಾವರಣದಲ್ಲಿ ನಮಗೆ ಸಾಹಿತ್ಯದ ಒಂದು ಆಸಕ್ತಿ ಚಿಗುರಿತು. ಶಾಲೆಯಲ್ಲಿ PP ಕಾರಂತ ಅಂತ ಒಬ್ಬರು ಹಿಂದಿ ಪಂಡಿತರು ನಮಗೆ ಸಾಹಿತ್ಯದ ಆಸಕ್ತಿ ಕೊಟ್ಟರು. ಇದರಿಂದಾಗಿ ಏನಾಯಿತು, ನಾನು ಕಾಲೇಜಿಗೆ ಹೋದಾಗ ಅಲ್ಲಿ ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿದೆ. ಕಥೆಗಳನ್ನು ಬರೆದು ಅದು ಕರ್ಮಯೋಗದಲ್ಲಿ ಪ್ರಕಟ ಆಗಲಿಕ್ಕೆ ಶುರುವಾಯಿತು. ಅಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಲಿಕ್ಕೆ ಶುರು ಮಾಡಿದೆ. ಇದರ ಜೊತೆಯಲ್ಲಿ ಸಂತೋಷ್ ಕುಮಾರ್ ಗುಳ್ವಾಡಿ ಅವರು ನನ್ನ ಜೂನಿಯರ್ ಆಗಿದ್ದರು ಗೌರ್ಮೆಂಟ್ ಕಾಲೇಜ್ ಮಂಗಳೂರಿನಲ್ಲಿ. ಬಾಲಕೃಷ್ಣ ಶೆಟ್ಟಿ ಪಳಲಿನವರು ನಮ್ಮ ಜೂನಿಯರ್ ಆಗಿದ್ದರು. ನಾವು 3 ಜನ ಸೇರಿಕೊಂಡು ವಿದ್ಯಾರ್ಥಿಯಾಗಿದ್ದಾಗಲೇ ಒಂದು ಮಂಗಳೂರು ಕನ್ನಡ ಸಂಘವನ್ನು ಸ್ಥಾಪನೆ ಮಾಡಿದರು.
ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಎಷ್ಟು ವರ್ಷದ ಕಾಲ ಸರ್ ಇದು ಸಾಧಾರಣ? ಅದು 61ನೇ ಇಸ್ವಿಯಲ್ಲಿ 50 ವರ್ಷಕ್ಕಿಂತಲೂ ಹಿಂದಿನ ಒಂದು ಸಂಗತಿ, 56 ವರ್ಷಗಳ ಹಿಂದಿನ. ಸಂತೋಷ್ ಕುಮಾರ್ ಗುರುವಾಡಿ ಅವರು ತರಂಗದಲ್ಲಿದ್ದವರು, ಹೌದು, ತರಂಗ ಸಂಪಾದಕರಾಗಿದ್ದರು, ನಂತರ ತರಂಗದ ಸಂಪಾದಕರಾಗಿದ್ದರು, ಹಾಗೆ ವಿದ್ಯಾರ್ಥಿಯಾಗಿದ್ದರು, ನನ್ನ ಜೂನಿಯರ್ ಆಗಿದ್ದರು. ನಾವು 3 ಜನ ಸೇರಿ ಮಂಗಳೂರಿನಲ್ಲಿ ಒಂದು ಕನ್ನಡ ಸಂಘ ಇಲ್ಲ ಸ್ಥಾಪನೆ ಮಾಡುವ ಅಂತ ಹೊರಟು. KS ನಡಿಗರ ಹತ್ರ ಹೋಗಿ, ಅವರು ನಮ್ಮ ಊರಿನವರಲ್ವ, ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಹೋಗಿ ಕೇಳಿದಾಗ, ನಿಮಗೆ ಬೇರೆ ಕಸಬಿಲಿಯಾ, ಈ ವಿದ್ಯಾರ್ಥಿಯಾಗಿದ್ದವರು ಒಂದು ಕಾಲೇಜಲ್ಲಿ ಕಲಿಯೋದು ಬಿಟ್ಕೊಂಡೆ ಹಿಂಗಿಂದಲ್ಲ ಎಂತಕ್ಕೆ ನಿಮಗೆ ಅಂತ ಹೇಳಿದರು. ಅದು ಆಶೀರ್ವಾದ ಮಾಡಿದ್ರು ಅಂತ ಹೇಳಿ ನಾವು ಕಡೆ ಪ್ರೀತಿಯಿಂದ ಹೇಳಿದ್ದು ಅಲ್ಲ, ಅದನ್ನು ಪ್ರೀತಿಯಿಂದ ನಿಮಗೆ ಹೇಳಿದ್ದು ಏನಂತೀರಿ ಸರ್ ಅಲ್ವಾ? ಹೌದು, ನಿಮ್ಮ ಮೇಲಿನ ಪ್ರೀತಿಯಿಂದ ತುಂಬಾ ಪ್ರೀತಿ. ಬೆಂತಟ್ಟಿದ್ರ ಕಡೆ ಬೆಂತಟ್ಟಿದ್ರು ಮಾಡಿ ಅಂತ ಹೇಳಿ ಬೆಂತಟ್ಟಿ ಕಳಿಸಿಕೊಟ್ರು. ಮಂಜೇಶ್ವರ ಗೋವಿಂದ ಪೇಗಲ್ ನೋಡ್ಲಿಕ್ಕೆ ನಾವು ಮಂಜೇಶ್ವರಕ್ಕೆ ಹೋಯ್ತು. ಅದು ಪ್ರಥಮ ರೈಲು ಪ್ರಯಾಣ ನಂದು, ಮತ್ತು ರಾಜ್ಯದಿಂದ ಹೊರಗೋಗಿದ್ದು. ಅವರು ಭಾಳ ಸಂತೋಷದಿಂದ ಆಶೀರ್ವಾದ ಮಾಡಿದರು. ಆಗ ಮಂಗಳೂರು ಕನ್ನಡ ಸಂಘ ಸ್ಥಾಪನೆ ಆಯಿತು. ಅದು ಇವತ್ತಿಗೂ ಕೂಡ ನಡೀತಾ ಇದೆ. ಇಷ್ಟು 57 ವರ್ಷದ ನಂತರ ಕೂಡ ಮಂಗಳೂರು ಕನ್ನಡ ಸಂಘ ನಡೀತಾ ಇದೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಸ್ಥಾಪನೆ ಮಾಡಿದಂತಹ ಸಂಘ. ಕನ್ನಡ ಸಂಘ ಸ್ಥಾಪನೆ ಮಾಡಿದ್ದು ನನ್ನ ಕನ್ನಡದ ಆಸಕ್ತಿ ಚಿಗುರಿತು, ಚಟುವಟಿಕೆಗಳಲ್ಲಿ ಮಾಡ್ತಾ ಬಂತು. ಉಡುಪಿಯಲ್ಲಿ ನಾವು ಲಾ ಕಾಲೇಜಿನಲ್ಲಿ ಕಲಿತಾ ಇರುವಾಗಲೂ ಕೂಡ ಕನ್ನಡ ಸಂಘದ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಬಂತು. ಅಲ್ಲಿ ಕಲಿತು ಪ್ರಥಮ ನಾನು ವಕೀಲನಾಗಿ ಇಲ್ಲಿ ಕುಂದಾಪುರಕ್ಕೆ ಬಂದಾಗ, ಇಲ್ಲಿ ಒಂದು ಕನ್ನಡ ಸಂಘ ಯಾಕೆ ಮಾಡಬಾರದು ಅಂತ ಒಂದು ಆಲೋಚನೆ ಹೊಳಿತು. ಆಗ ಸಂತೋಷ್ ಗುಳ್ವಾಡಿಯವರು ಮತ್ತು ಭಾಗ್ಯ ಶೆಟ್ಟಿ ಪಳವೆಯವರು ಸಹಕಾರ ಕೊಟ್ಟರು. ಇಲ್ಲಿ ಕನ್ನಡ ಸಂಘದ ಆರಂಭಕ್ಕೆ ನಾವೊಂದು ಸಭೆ ಕರೀತು. ಆಗ ನಮ್ಮ ಅಪ್ಪಯ್ಯ ಹೇಳಿದ್ದಿತ್ತು, ನನಗೆ ನೆನಪುಂಟು ಗೊತ್ತು, ನೀನು ವಕಾಲತ್ತು ಮಾಡಲಿಕ್ಕೆ ಬಂದದ್ದ, ಕನ್ನಡ ಸಂಘ ಮಾಡಲಿಕ್ಕೆ ಬಂದದ್ದ ಅಂತ. ಆದರೆ ನಮ್ಮ ಅಪ್ಪಯ್ಯನೂ ಕೂಡ ಏನು ಸಾಧಾರಣ ಅಲ್ಲ. ಅವರು ಕೂಡ ಅವರ ಪ್ರಾಯದ ಕಾಲದಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿದ್ದರು. ಆಗ ಒಂದು ಬಹಳ ಉಚ್ಚರ ಸ್ಥಿತಿಯಲ್ಲಿ ಇತ್ತು ಕರ್ನಾಟಕ ಸಂಘ. ನಂತರ ಅದು ನಶಿಸಿ ಹೋಗಿತ್ತು. ನಾವಿಲ್ಲಿ ಕನ್ನಡ ಸಂಘದ ಮೂಲಕ ಅದನ್ನು ಪುನರುಜ್ಜೀವನ ಮಾಡಿದಾಗ ಆಯಿತು. ಅಲ್ಲಿ ಕನ್ನಡ ಸಂಘ ಮಾಡಿ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತು. ಆಗ ಸಾಹಿತ್ಯಾಸಕ್ತಿ ಇನ್ನಷ್ಟು ಸಿಗಲಿಕ್ಕೆ ಸಾಧ್ಯ ಆಯಿತು. ನೋಡಿ, ನಾನು ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿರುವಂಥದ್ದು ಕಾಲೇಜಿನಲ್ಲಿರುವಾಗಲೇ. ಅದು ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕರ್ಮ ವಿರೋಧದಲ್ಲಿ ನಾನು ಬರೆದ ಕತೆ ಮೊದಲಿಗೆ ಪ್ರಕಟ ಆಯಿತು. ನಂತರ ಉಡುಪಿಗೆ ಬಂದಾಗ ನನ್ನ ಸಾಹಿತ್ಯಾಸಕ್ತಿ ಇನ್ನಷ್ಟು ಹೆಚ್ಚಿಗೆ ಚಿಗುರಿ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ನಾನು ಬರೆದಂತಹ ಒಂದು ನೆರೆ ಬಂತು ನೆರೆ ಕಥೆಗೆ ಪ್ರಶಸ್ತಿ ಬಂತು. ನಂತರ ಇನ್ನೊಂದು ಕತೆ, ಹಾಗೆ ಹೆಣ್ಣು ತಂದರು ಅಂತ ಒಂದು ಕಥೆಗೆ ಇನ್ನೊಂದು ಪ್ರಶಸ್ತಿ ಬಂತು. ಹಾಗೆ ನನಗೆ ಒಳ್ಳೆಯ ಉತ್ಸಾಹ ಚಿಮ್ಮಲಿ ಶುರುವಾಯಿತು. ಕತೆಗಳ ಮೇಲೆ ಕತೆಗಳನ್ನು ತುಂಬ ಬರೆದೆ. ಆದರೆ ನಂತರ ಮಾತ್ರ ವಕಾಲತ್ತಿನ ಒಂದು ಈ ಕೈಪೇತು ಬರೆಯುವಂಥ ಭರಾಟೆಯಲ್ಲಿ ಕಥೆ ಬರೆಯುವಂಥದ್ದನ್ನು ನಿಲ್ಲಿಸಬೇಕಾಗಿ ಬಂತು. ಸರ್, ನನಗೊಂದು ಕಾಣ್ತದೆ, ನೀವು ವಕೀಲಿ ವೃತ್ತಿ ಪ್ರಾರಂಭ ಮಾಡಿದೆ, ಬರಹದಲ್ಲೇ ನಿಮ್ಮನ್ನು ಪೂರ್ತಿ ತೊಡಗಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಒಂದು ಜ್ಞಾನಪೀಠ ತಗೊಳ್ಳುವ ಮಟ್ಟದ ಒಬ್ಬರು ಸಾಹಿತಿಯಾಗಿ ಮಿಂಚುತ್ತಿದ್ರೇನೋ ಅಂತ ಅನಿಸ್ತದೆ. ಇದಕ್ಕೇನು ಹೇಳ್ತೀರಿ ಸರ್? ನಿಮ್ಮ ದೊಡ್ಡ ಮನಸ್ಸು, ದೊಡ್ಡ ಮಾತು ಕೂಡ. ಆದರೆ ನಾನು ಬರೇ ಸಾಹಿತಿಯಾಗಿ ಮುಂದೆ ಹೋಗಬೇಕೆಂಬ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡವನಲ್ಲ. ಯಾಕಂದರೆ ಬದುಕಬೇಕಲ್ಲ ನಾನು. ಹೌದು. ಹಾಗಾಗಿ ನನ್ನ ಬದುಕುವಂಥ ವೃತ್ತಿ ವಕೀಲಿ ವೃತ್ತಿ ಮಾತ್ರ ಅಲ್ಲ, ನಮ್ಮ ತಂದೆಯವರ ವೃತ್ತಿ. ಆ ತಂದೆಯವರ ವೃತ್ತಿಯನ್ನು ಮುಂದರ್ಸ್ಕೊಂಡು ಹೋಗಬೇಕೆನ್ನುವಂಥ ಒಂದು ಹಂಬಲದಿಂದ ನಾನು ಬಂದವ. ತಂದೆಯವರಿಗೂ ಕೂಡ ನಾನು ಸಹಾಯಕನಾಗಿ ಅವರ ಜೊತೆ ಇರಬೇಕು, ಅವರ ವೃದ್ಧಾಪ್ಯದಂತೆ ಇದ್ದಿತ್ತು. ಹಾಗಾಗಿ ನಾನು ಬಂದದ್ದು ಅವರಿಗೆ ಅಷ್ಟು ಸಂತೋಷ ಆಯಿತು. ಆ ವೃತ್ತಿಯಲ್ಲೂ ಕೂಡ ನಾನು ಉನ್ನತವಾದ ಒಂದು ಸ್ಥಾನವನ್ನು ಮುಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹೀಗೆ ನಾನು ಕಥೆಗಳನ್ನು ಬರಿತಾ ಇರುವಾಗ ನಮ್ಮ ಮನೆಯಲ್ಲಿ ನಮ್ಮ ತಂಗಿಯಂದರಿಗೆ, ಅದು ವಿಶೇಷವಾಗಿ ನನ್ನ ತಂಗಿ ಒಬ್ಬಳು ವಸಂತಿ ಅಂತ, ಅವಳ ಹೆಸರು ವಸಂತಿ ಅಂತ ನಾವು ಮನೇಲಿ ಕರೆಯುವುದು, ಶಾಲೆಯಲ್ಲಿ ಜಾನಕಿ. ನಂತರ ಅವಳು ವೈದೇಹಿ ಅಂತ ಕಾವ್ಯನಾಮದಲ್ಲಿ ಈಗ ಪ್ರಸಿದ್ಧಳಾಗಿದ್ದಾಳೆ. ಅವಳಿಗೂ ಒಂದು ನಮ್ಮ ಅಣ್ಣ ಬರೀತಾನೆ, ನಾನು ಯಾಕೆ ಬರಿಬಾರ್ದು ಎನ್ನುವಂಥ ಅವಳಿಗೊಂದು ಸ್ಫೂರ್ತಿ ಬಂತು. ಅವಳೇ ಹೇಳೋದು ಸ್ಫೂರ್ತಿ ಬಂದು ಅವಳು ಬರೀಲಿಕ್ಕೆ ಶುರು ಮಾಡಿ ಈಗ ಒಂದು ಪ್ರಸಿದ್ಧ ಕಥೆಗಾರ್ತಿ ಆಗಿದ್ದಾಳೆ ಅನ್ನುವಂಥದ್ದು ಭಾಳ ಸಂತೋಷದ ಸಂಗತಿ. ಆ ಜ್ಞಾನಪೀಠ ಪ್ರಶಸ್ತಿ ಬರೋದಾದ್ರೆ ಅವಳಿಗೆ ಬರ್ತದೆ, ನನಗೆ ಬಂದಾಗೆ ಅವಳಿಗೆ ಬಂದರೆ. ಆದರೂ ಅವರಿಗೂ ಒಳ್ಳೆ ಪ್ರಶಸ್ತಿಗಳು ಯಾವುದು, ರಾಜ್ಯೋತ್ಸವ ಪ್ರಶಸ್ತಿ, PhD ಎಲ್ಲ ಬಂದಿದೆ, ಗೌರವ ಡಾಕ್ಟರೇಟ್ ಬಂದಿದೆ ಅಲ್ವಾ? ಅದೇ ಸರ್, ಭಾಳ ಸಂತೋಷದ ಸಂಗತಿ. ಈ ರೋಟರಿಯ ಒಳಗೆ ಏನುಂಟೋ ಮೋಡಿ, ಒಳಗೆ ಹೊಕ್ಕೊಡನೆಯ ಇಂಗ್ಲೀಷಿನ ಗಾಡಿ, ಇದು ಬಿಟ್ಟು ಕನ್ನಡದೇ ಮಾತಾಡಿ ನೋಡು, ರೋಟರಿಯ ಒಳ ಹೊರಗು ಕೋಗಿಲೆಯ ಹಾಡು, ರೋಟರಿಯ ಒಳ ಹೊರಗು ಕೋಗಿಲೆಯ ಹಾಡು ಅಂತ ಹೇಳಿ ರೋಟರಿ ಕ್ಲಬ್ನಲ್ಲಿ ನಾನೊಂದು ಅಂತರ ನಗರ ಸಮಾವೇಶ ಬರೆದಾಗ ಜನಕ್ಕೆ ರೋಮಾಂಚನ ಆಯಿತು. ಅದೇ ರೀತಿಯಲ್ಲಿ ಹೇಳಿಬಿಟ್ಟ, ಏನಂದರೆ, ನಮ್ಮ ಹಳ್ಳಿಯ ಹುಡುಗಿ ಅಮೇರಿಕದ ಲಂಗ, ತೊಟ್ಟು ನಡೆದರೆ ಕಂಡು ಕುಣಿದಾವು ಮಂಗ, ಹುಟ್ಟು ಬಂದರೆ ಇವಳು ಕನ್ನಡದ ಸೀರೆ,
ರೋಟರಿಯ ತುಂಬೆಲ್ಲ ಸೌಹಾರ್ದ ಧಾರೆ, ರೋಟರಿಯ ತುಂಬೆಲ್ಲ ಸೌಹಾರ್ದ ಧಾರೆ ಅಂತ ಹೇಳಿಬಿಟ್ಟೆ. ಸರ್, ರೋಟ್ರಿ ಅನ್ಕೊಳ್ಳಿ ನೆನಪಾಯಿತು. ನೀವು ರೋಟ್ರಿ ಶತಾಬ್ದಿ ಗವರ್ನರ್ ಆಗಿದ್ದವ್ರು ಸರ್, 5-6 ಜಿಲ್ಲೆಗಳಿಗೆ ಗವರ್ನರ್ ಆಗಿದ್ದವ್ರು ಅಲ್ವಾ? ಅಲ್ಲಿ ಕೂಡ ಕನ್ನಡದ ಛಾಪನ್ನು ಮೂಡಿಸಿದವ್ರು ನೀವು. ರೋಟ್ರಿ ಅಂದರೆ ಅದು ಸ್ವಲ್ಪ ಹೈಫೈ ಜನರ ಸಂಸ್ಥೆ, ಅದರಲ್ಲಿ ಬರೀ ಇಂಗ್ಲೀಷ್ನಲ್ಲೇ ಮಾತಾಡಬೇಕನ್ನುವ ಒಂದು ಆ ಒಂದು ಇದನ್ನು ಸ್ಥಿತಿಯನ್ನು ಬದಲಾವಣೆ ತಂದವರು ಅಂತ ನಾನು ಕೇಳಿದ್ದೇನೆ ಸರ್. ಆ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಏನಂದರೆ ನಾನು ರೋಟ್ರಿಯನ್ನು ಸೇರಿದಂಥದ್ದು 51 ವರ್ಷದ ಹಿಂದೆ. 51 ವರ್ಷ ಹಿಂದೆ ರೋಟ್ರಿ ಸೇರಿದಂಥ ಸಮಯದಲ್ಲಿ ಎಲ್ಲ ಕಲಾಪಗಳು ಇಂಗ್ಲೀಷ್ನಲ್ಲೇ ನಡೀತಾ ಇತ್ತು. ಹಳ್ಳಿಯ ಒಂದು ಕ್ಲಬ್ಬಲ್ಲಿ ಕೂಡ ಇಂಗ್ಲೀಷ್ ನಡೆದರೆ ಟಸ್ ಪುಸ್ ಅಂತ ಹೇಳಿ ಇಂಗ್ಲೀಷ್ ಮಾತಾಡೋದಕ್ಕೆ ಹೇಳಿಕೊಂಡು ಇಂಗ್ಲೀಷ್ ಅರ್ಥ ಆಗದಿದ್ದವರ ರೋಟ್ರಿ ಬಿಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಆಗ ನಾನು ಆಗ ಓದಿದ್ನಲ್ಲ ಆ ಕವನಗಳನ್ನು ಹಾಡಿಬಿಟ್ಟೆ. ಅದು ಎಷ್ಟು ಮಟ್ಟಿಗೆ ಜನಕ್ಕೆ ಖುಷಿಯಾಯಿತು ಅಂತ ಹೇಳಿದರೆ ಸಂಪೂರ್ಣ ಕಲಾಪಗಳು ಕನ್ನಡಕ್ಕೆ ಪರಿವರ್ತನೆ ಆಗುವಂಥ ಸ್ಥಿತಿ ಬಂತು. ಮಾತ್ರವಲ್ಲ, ನಾನು ಹೋದಲ್ಲಿ ಕನ್ನಡದ ಡಿಂಡಿಮವನ್ನು ಬಾರಿಸಲಿಕ್ಕೆ ಆರಂಭ ಮಾಡಿದೆ. ರೋಟರಿ ಶತಾಬ್ದಿ ಗವರ್ನರ್ ಆಗಿ ಒಂದು ಗ್ರಾಮೀಣ ಪ್ರದೇಶದ ನನಗೆ ಸಿಕ್ಕಿರುವಂಥ ಒಂದು ಭಾಗ್ಯ, ಒಂದು ಅವಕಾಶ ಎನ್ನುವುದು ಸುವರ್ಣ ಅವಕಾಶ. ನಾವು ಕುಂದಾಪುರದಲ್ಲಿ ಒಂದು ರೋಟರಿಯ ಜಿಲ್ಲಾ ಸಮ್ಮೇಳನ ಮಾಡಿದಾಗ ಹತ್ತಿರ 5,000 ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು. 3 ದಿನದ ಕಲಾಪವನ್ನು ಕನ್ನಡದಲ್ಲೇ ನಡೆಸಿದಂತಹ ಭಾಗ್ಯ ಅಷ್ಟು ಸಂತೋಷಪಟ್ಟಿದ್ದೇವೆ. ನಾನು ರೋಟರಿಯಲ್ಲಿರುವಾಗ ಒಂದು ವರ್ಷ ನನ್ನ ರೋಟರಿ ಭಾಷಾಂತರ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದರು. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ಒಂದು ಕನ್ನಡದಲ್ಲಿ ನಮ್ಮ ಜನಗಳಿಗೆ ಅಧ್ಯಕ್ಷರಾಗುವುದಂದರೆ ಹೇಗೆ, ಅದರ ಕರ್ತವ್ಯಗಳು, ಜವಾಬ್ದಾರಿಗಳು ಏನು ಅಂತ ತಿಳಿಬೇಕಂತ ಹೇಳಿ ಒಂದು ಅಧ್ಯಕ್ಷ ಅಲ್ಲಿ ಸ್ಟಾಪ್ ಮಾಡಿ ಒಂದು ಸಾಮಾನ್ಯರಿಗೆ, ನಮ್ಮ ರೋಟರಿಯ ಸದಸ್ಯರಿಗೆ ಅಧ್ಯಕ್ಷರ ಕರ್ತವ್ಯ ಮತ್ತು ಜವಾಬ್ದಾರಿ ಏನು ಅಂತ ತಿಳಿಬೇಕಂತ ಹೇಳಿ ಅಧ್ಯಕ್ಷರು ಹೇಗಿರಬೇಕು ಅಂತ ಒಂದು ಪುಸ್ತಕ ಬರೆದೆ. ಅದು ಎಷ್ಟು ಮಟ್ಟಿಗೆ ಜನಪ್ರಿಯ ಆಯಿತು ಅಂದರೆ ಈಗ ಅದು 4ನೇ ಆವೃತ್ತಿ ಪರಿಷ್ಕೃತ 4ನೇ ಆವೃತ್ತಿ ಪ್ರಕಟ ಆಗಿದೆ. ಆನಂತರ ಈ ಕಾರ್ಯಕ್ರಮಗಳು ಮಾಡೋದು ನಮ್ಮ ಹಳ್ಳಿಯ ಮತ್ತು ಗ್ರಾಮೀಣ ಪ್ರದೇಶದ ಕ್ಲಬ್ಗಳಿಗೆ ಭಾಳ ಕಷ್ಟ ಆಗ್ತಾಯಿತ್ತು. ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ. ನಾನು ಹೇಳಿದೆ, ನಿಮ್ಮ ಕಾರ್ಯಕ್ರಮ ಅನ್ನೋದು ಭಾಳ ಸುಲಭ, ಎಷ್ಟು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ, ನೀವು ಅದನ್ನು ಬಳಸಿಕೊಡ್ತಾ ಇಲ್ಲ ನೋಡಿ ಅಂತ ಹೇಳಿ ಅದರ ಬಗ್ಗೆ ಒಂದು ಪುಸ್ತಕ ಬರೆದೆ, ಕಾರ್ಯಕ್ರಮಗಳು ಹೇಗಿರಬೇಕು ಅಂತ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಜನಕ್ಕೆ ಸ್ವೀಕಾರಾರ್ಹವಾಯಿತು. ಅವರು ಅದನ್ನು ಓದಿದರು. ನಂತರ ಈ ಸಭೆಯ ಕಲಾಪಗಳೆಲ್ಲ ಹೇಗಿರಬೇಕು ಅಂತ ಇನ್ನೊಂದು ಪುಸ್ತಕ ಬರೆದೆ. ಹೀಗೆ 3 ಪುಸ್ತಕಗಳನ್ನು ರೋಟರಿಯಲ್ಲಿ ಕನ್ನಡದಲ್ಲೇ ಬರೆದು ಜನಪ್ರಿಯಗೊಳಿಸುವಂತಹ ಒಂದು ಅವಕಾಶ ನನ್ನದಾಗಿತ್ತು. ಅಂದರೆ ಇದೊಂದು ದೊಡ್ಡ ಸಾಹಿತ್ಯ ಸೇವೆ. ರೋಟರಿ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಂದು ಸಾಹಿತ್ಯ ಸೇವೆ ಸರ್, ಹಾಗೆ ಅಂತ ಅನ್ಸ್ಕೊಳ್ಬೋದು. ಹೌದು, ಅಭಿನಂದನೆಗಳು ಸರ್ ಆ ವಿಷಯವಾಗಿ. ಸರ್, ಈ ಫೋಟೋ ನಿಮ್ಮದೇ ಅಲ್ವಾ ಸರ್? ನೀವೇ ಅಲ್ವಾ ಸರ್? ಹೌದೌದು. ಇದು ಯಾವ ಸಂದರ್ಭ ಅಂತ ಹೇಳಿದರೆ, ಯಾರು ನನ್ನವರು ಅಂತ ಒಂದು ನಾಟಕವನ್ನು ನಾವು ರೂಪರಂಗದ ಅಕ್ಷರದಲ್ಲಿ ಮಾಡಿತ್ತು. 25 ಪ್ರಯೋಗಗಳನ್ನು ಮಾಡಿತ್ತು ನಾವು. ಗೋವಾದಲ್ಲಿ 3 ಪ್ರಯೋಗಗಳು ಮಾಡಿತ್ತು. ಕಿಕ್ಕಿರಿದ ಜನಸಂದಣಿಯಿಂದ ಪ್ರದರ್ಶಿತ ಆಗಿತ್ತು. ನಾನು ಅದರಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಅಭಿನಯ ಮಾಡಿದ್ದೆ. ರಾಮಚಂದ್ರ ತಂತ್ರಿ ಅಂತ ನಿಮ್ಮ ಕರ್ನಾಟಕ ಬ್ಯಾಂಕ್ನಲ್ಲಿ ಇದ್ದರು. ಅವರು ಬಹಳ ಚಂದದ ಈ ಹುಡುಗಿಯ ಪಾತ್ರ ಮಾಡ್ತಾಯಿದ್ರು, ಯುವತಿಯ ಪಾತ್ರವನ್ನು. ಅದರಲ್ಲಿ ನನ್ನ ಹೆಂಡತಿಯ ಪಾತ್ರವನ್ನು ಅವರು ಮಾಡಿದರು. ನಾನು ಮತ್ತು ಅವರು ಗಂಡ ಹೆಂಡತಿಯಾಗಿ ಸರಸಸಲಾಪ ಮತ್ತು ಪ್ರಣಯ, ಪ್ರೀತಿ ಮತ್ತು ನೃತ್ಯ ಮತ್ತೊಂದು ಗೀತೆ, ಎಷ್ಟು ಮಟ್ಟಿಗೆ ಅತಿ ಚಂದದ ಗೀತೆ ಇತ್ತು ಅಂತ ಹೇಳಿದರೆ, ನಮ್ಮ ಎಚ್ ಎನ್ ನಕ್ಕತ್ತಾಯರ ಒಂದು ನಿರ್ದೇಶನದಲ್ಲಿ ನಾವು ಹಾಡಿದ್ದು. ನನ್ನ ನಿನ್ನ ಮಿಲನವಾಗೆ ಶಿಶಿರದಲ್ಲೇ ಶ್ರಾವಣ ಅಂತ ಅಷ್ಟು ಜನಪ್ರಿಯ ಆಗಿತ್ತು ಆ ಗೀತೆ ಆ ಸಮಯದಲ್ಲಿ. ನನ್ನ ನಿನ್ನ ಮಿಲನವಾಗಿ ಶಿಶಿರದಲ್ಲೇ ಶ್ರಾವಣ ಎನ್ನುವಂಥ ಒಂದು ಗೀತೆ, ಅದು ಅದ್ಭುತವಾದ ಒಂದು ಪ್ರಯೋಗ ಆಗಿತ್ತು. ಹೀಗೆ ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ನಾನು ನಾಟಕಗಳಲ್ಲಿ ಪಾತ್ರಧಾರಿಯಾಗಿ ಮಾಡಿ ಅಲ್ಲಿ ಅತ್ಯುತ್ತಮ ನಟ ಎನ್ನುವಂಥ ಪ್ರಶಸ್ತಿಯನ್ನು ಪಡೆದವ. ಉಡುಪಿಯ ಲಾ ಕಾಲೇಜಿನಲ್ಲಿ 2 ನಾಟಕಗಳು, ಮಲ್ಪೆ ಹಾರ್ಬರ್ ಮರ್ಡರ್ ಕೇಸ್ ಅಂತ ಇಂಗ್ಲೀಷ್ ನಾಟಕ, ಅದರಲ್ಲಿ ನಾನು ಡಿಫೆನ್ಸ್ ವಕೀಲ, ಇನ್ನೊಂದು ಕನ್ನಡ ನಾಟಕ. ಈ ರೀತಿಯಲ್ಲಿ ಮಾಡಿಕೊಂಡು ಕುಂದಾಪುರದಲ್ಲಿ ಕೂಡ ಈ ನಾಟಕಗಳ ಮೂಲಕ ನಾವು ಅನೇಕ ಮನವನ್ನು ರಂಜಿಸಿದ್ದು ನನಗೆ ನೆನಪಾಗ್ತದೆ. ಈಗೆಲ್ಲ ನಿಲ್ಲಿಸಿದ್ದೇವೆ ಅದನ್ನೆಲ್ಲ. ಸರ್, ನೀವು ನಾಟಕಗಳಲ್ಲಿ ಕೋರ್ಟಿನ ಸನ್ನಿವೇಶ, ನೀವು ಡಿಫೆನ್ಸ್ ವಕೀಲರು ಅಲ್ವಾ? ಸೊ ಇದು ಅದೇ ಥರದ ನಾಟಕಗಳನ್ನು ಇನ್ನಷ್ಟು ನೀವು ಮಾಡಿದಿದ್ರೆ ಬಹುಶಃ ಆ ನಾಟಕಗಳು ಇವತ್ತು ಜನಪ್ರಿಯ ಆಗ್ತಿತ್ತು. ಯಾಕೆ ಹೇಳ್ತೇನೆ ಅಂದರೆ, ಈಗ TN ಸೀತಾರಾಮ್ ಅವರ ಧಾರಾವಾಹಿಗಳು ಅಂದ್ಕೊಳ್ಳಿ ಕೋರ್ಟ್ ಸೀನ್ಸ್ ಬರಲೇಬೇಕು, ಇಲ್ಲದ್ರೆ ನಮಗೆ ಧಾರಾವಾಹಿ ಇಷ್ಟ ಆಗ್ತಾ ಇಲ್ಲ. ಆ ಥರ ನಮಗೆ ಆ ಕೋರ್ಟಿನಲ್ಲಿ ವಾದ ಮತ್ತೊಂದು ಇದೆಲ್ಲ ತುಂಬ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಸೊ ನಾಟಕಗಳನ್ನು ನೀವು ಮುಂದುವರಿಸ್ಕೊಂಡು ಹೋಗಿದ್ರೆ ಅದೇ ಥರ
ಜನಪ್ರಿಯ ನಾಟಕಗಳನ್ನ ಕೋರ್ಟಿನ ಸನ್ನಿವೇಶಗಳು ಪ್ರಯತ್ನ ಮಾಡಿದ್ದೇನೆ. ಈಗ ರೋಟರಿ ಒಳಗೆ ನಾನು 8 ಪ್ರಹಸನಗಳನ್ನ ಮಾಡಿದ್ದೆ, ನಾನೇ ಅಭಿನಯ ಮಾಡಿದ್ದೆ. ಮತ್ತು ನಮ್ಮ ಕುಂದಾಪುರ ವಕೀಲರ ಸಂಘದ ಅಥವಾ ವಕೀಲರ ನ್ಯಾಯಾಲಯದ ಶತಾಬ್ದಿ ಸಂದರ್ಭದಲ್ಲಿ ನಾವು ವಕೀಲರ ಬಗ್ಗೆ ಒಂದು ನಾಟಕ ಮಾಡಿ ಆಡಿದ್ದಿದೆ. ಹೀಗೆ ಮಾಡ್ತಾ ಬಂದಿದ್ದಿದೆ. ಆದರೆ ಅದು TN ಸೀತಾರಾಮರ ಧಾರಾವಿಯ ಒಂದು ಮಟ್ಟಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಮ್ಮ ವೃತ್ತಿ ನಮಗೆ ಬಹಳ ಮುಖ್ಯ ಆಯಿತು. ಹಾಗೆ ವೃತ್ತಿಯಲ್ಲಿ ಮುಂದುವರಿಯುವಾಗ ಇಂಥದ್ದೆಲ್ಲ ಹವ್ಯಾಸಗಳನ್ನು ಹೆಚ್ಚು ಇಟ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಶ್ರೀಮತಿಯವರು ಸುಧಾ ಹೆಬ್ಬಾರ್ ನಮ್ಮನ್ನು ನೋಡಿಕೊಳ್ಳುವರು. ಅಂದರೆ ನಿಮ್ಮ ಎಲ್ಲ ಸಾಹಿತ್ಯ ಚಟುವಟಿಕೆ, ಎಲ್ಲ ವಕೀಲ ವೃತ್ತಿ ಎಲ್ಲದರಲ್ಲೂ ಬೆನ್ನೆಲುಬಾಗಿ ನಿಂತವರು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಹೇಳ್ತಾರಲ್ಲ. ಹಾಗಾಗಿ ನಮ್ಮ ಯಶಸ್ಸಿನ ಹಿಂದಿರುವಂತಹ ಮಹಿಳೆ ಯಾರು ಅಂತ ಕೇಳಿದರೆ ನಾವು ಸುಧಾ ಹೆಬ್ಬಾರ್. ಸರ್, ಮನೆಗೆ ನುಡಿ ಅಂತ ಹೆಸರಿಟ್ಟಿದ್ದೀರಿ? ಅದಂತ ಹೇಳಿದ್ರೆ, ಈಗ ನೋಡಿ, ನನ್ನ ವೃತ್ತಿ ಯಾವುದು? ಮಾತಾಡೋದು. ಅಂದರೆ ನ್ಯಾಯಾಲಯದಲ್ಲಿ ವಾದ ಮಾಡೋದು. ಅದಕ್ಕೆ ಬೇಕಾಗಿದ್ದದ್ದು ನುಡಿ. ನನ್ನ ಪ್ರವೃತ್ತಿ ಏನು? ಭಾಷಣ ಮಾಡೋದು. ಅದಕ್ಕೆ ಬೇಕಾದದ್ದು ನುಡಿ. ಮತ್ತು ಕನ್ನಡದಲ್ಲಿ, ಅಪ್ಪಟ ಕನ್ನಡದಲ್ಲಿ ಮನೆ ಹೆಸರು ಇಡಬೇಕು ಎನ್ನುವಂಥ ನಮ್ಮ ಮಹತ್ವಾಕಾಂಕ್ಷೆ. ಅತ್ಯಂತ ಚಿಕ್ಕದಾಗಿರಬೇಕು, 2 ಪದಗಳಿರಬೇಕು ಅಂತ. ಹಾಗಾಗಿ ನುಡಿ ಅಂತ ನಾವು ಆರಿಸಿದ್ದಕ್ಕೆ ಅದು ಅನ್ವರ್ಥವಾದಂಥ ಒಂದು ಹೆಸರಾಯಿತು ಅಂತ ನಮ್ಗೆ ಭಾಳ ಸಂತೋಷ ಪಡ್ತಿದ್ದೇನೆ. ಇದೇನು ಸರ್, ಬೆಂಕಿ ಮೇಲೆ ನಡೀತಾ ಇದ್ದೀರಾ? ಹೌದು. ಅದು ಬೆಂಕಿ ಮೇಲೆ ನಡೆದದ್ದು ಹೇಗೆ ಅಂತ ಹೇಳಿದರೆ, ನನ್ನ ಮಗ ಮಂಗಳೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ರೀಚಿಂಗ್ ದಿ ಗೋಲ್ ಅಂತ, ಗುರಿಯನ್ನು ಮುಟ್ಟುವುದು ಹೇಗೆ ಅನ್ನುವಂಥ ಒಂದು ತರಬೇತಿ ಶಿಬಿರ ಮಾಡಿದ್ದ ಹೋಟೆಲ್ ಮಂಜೂರಾನಲ್ಲಿ. ನಂತರ ಅಲ್ಲಿ ಉದ್ಯಾನವನದಲ್ಲಿ ಆತ ತರಬೇತಿದಾರ ಕೆಂಡಗಳನ್ನು ಹಾಕಿ ಅದರ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಮಾಡಿದ. ನೀವು ಗುರಿಯನ್ನು ಮುಟ್ಟುತ್ತೀರಿ ಅಂತ ಎಣಿಸಿಕೊಂಡು ಕೆಳಗೆ ನೋಡಿದ್ರೆ ನಡೀರಿ, ಬ್ರಿಸ್ಕ್ ವಾಕಿಂಗ್ ಮಾಡಿ, ಏನಾಗೋದಿಲ್ಲ ಅಂತ ಹೇಳಿದ. ಎಲ್ಲರೂ ಹೆದರಿದ್ರು. ನಾನು ನಡೆದೇ ಬಿಟ್ಟೆ. ಹಾಗೆ ಉಳಿದವರೆಲ್ಲ ನಡೆದ್ರು. ಅದು ಅದರ ಅಂತರಾರ್ಥ. ಅಂದರೆ ಜೀವನದಲ್ಲಿ ನಾನು ಯಾಕಿದೆ ಹೇಳ್ತಾ ಇದ್ದೆ, ಯಾವುದೇ ಕಷ್ಟಗಳನ್ನು ಇದ್ರೂ ಹೆದರದೆ ಮುನ್ನಡೆಯುವವನೇ ಗುರಿ ಮುಟ್ಟುತ್ತಾನೆ ಅಲ್ಲ. ನೀವೀಗ ಹೇಳಿದ್ರಲ್ಲ, ಅದೊಂದು ಹೌದು. ಜೊತೆಗೆ ಇನ್ನೊಂದು ಏನಂದರೆ, ನೀವು ಗುರಿ ಮುಟ್ಟಿ ತೋರಿಸಿದಿರಿ ಸರ್. ಇನ್ನೊಂದ್ಸತಿ 72ರ ಪ್ರಾಯ ಅಂತ ಹೇಳಿ. ಹಾಗೆ ನನಗೆ 72ರ ಪ್ರಾಯ. ಸರ್, ನೀವು ಸುದೀರ್ಘ ಕಾಲ ಪತ್ರಕರ್ತರಾಗಿ ಕೂಡ ಇದ್ದಿದ್ರಿ. ಆ ವಕೀಲಿ ವೃತ್ತಿ ಜೊತೆಗೆ ಪತ್ರಕರ್ತರ ಕೆಲಸವನ್ನು ಮಾಡಿದ್ರಿ. ಅದರ ಏನಾದರೂ ಒಂದು ಸ್ವಾರಸ್ಯಕರ ಘಟನೆ ನೆನಪಾಗ್ಬೋದಾ ಸರ್? ಭಾಳ ಒಂದು ಸ್ಮರಣೀಯ ಘಟನೆ ಅಂದರೆ, ಇಲ್ಲಿ ಕಲಬುರಗಿಯಲ್ಲಿ ಒಂದು ಕುಡುಬೇರ ಕೇರಿ ಇದೆ. ಒಮ್ಮೆ ಅದಕ್ಕೆ ಬೆಂಕಿ ಬಿತ್ತು. SDCM ಅಂತ ಸಹಾಯಕ ಕಮಿಷನ್ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದರು. ನಾನು ಅದು ಫೋಟೋ ಎಲ್ಲ ತೆಗೆಸಿ ಮನ ಮುಟ್ಟುವ ಹಾಗೆ ಒಂದು ವರದಿಯನ್ನು ಉದಯವಾಣಿಯಲ್ಲಿ ಮುಖಪುಟದಲ್ಲಿ ಬಂತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, KS ಅಡಿಗರ್ ಅವರು ನೆರೆ ಪರಿಹಾರ ಸಮಿತಿ ಅಧ್ಯಕ್ಷರು ಎಲ್ಲ ಸಾಮಗ್ರಿ, ಪಾತ್ರೆ, ದವಸ ಧಾನ್ಯ ತಂದು ಕೊಟ್ಟರು. ಮನೋರಮ ಮಧ್ವರಾಜರು ಒಂದಿಷ್ಟು ದವಸ ಧಾನ್ಯ ತಂದು ಕೊಟ್ಟರು. ವೀರೇಂದ್ರ ಹೆಗಡೆಯವರು, ಧರ್ಮಸ್ಥಳದ ಪೂಜ್ಯ ಹೆಗಡೆಯವರು, ಅದಕ್ಕೆ ಮನೆಯನ್ನು ಪುನರ್ರಚಿಸಬೇಕಾದಂಥ ಎಲ್ಲ ಮರದ ಸಾಮಾನು, ಬಾಗಿಲು ಕಿಟಕಿಗಳನ್ನು ತಂದು ಕೊಟ್ಟರು. 1 ತಿಂಗಳ ಒಳಗೆ ಇಡೀ ಕೇರಿಯನ್ನು ಪುನರ್ನಿರ್ಮಾಣ ಆಯಿತು. ಆ ಉದ್ಘಾಟನೆಯ ದಿವಸ SDCM ಒಂದು ಮಾತು ಹೇಳಿದರು, ನೀವು ನಿಮ್ಮ ಹೊಸ ಮನೆಗಳು ದೇವರ ಪಟ ಇಟ್ಟಿದ್ದೀರಲ್ಲ, ನಿಜವಾಗಿ ಇನ್ನೊಂದು ಪಟ ಇಡಬೇಕಾಗಿತ್ತು, ಅದು AS ನಂಬರ್ ಫೋಟೋ. ಯಾಕಂದರೆ ಅವರಿಂದಾಗಿ ಇಷ್ಟು ಬೇಗ ಈ ಕೆಲಸ ಆಯಿತು, ಅವರ ವರದಿಯಿಂದಾಗಿ ಅಂತ ಹೇಳಿಬಿಟ್ಟು ನನಗೆ ಮೊಮೆಂಟ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆ ದಿವಸ. ಓಕೆ, ಇಲ್ಲ ಖಂಡಿತ ಇದೆ ಸರ್. ಯಾಕಂದರೆ ಒಂದು ಸುಟ್ಟು ಹೋದ ಒಂದು ಕೇರಿಯನ್ನು ಪುನರ್ನಿರ್ಮಾಣ ನಿಮ್ಮ ವರದಿ ಕಾರಣ ಆಯಿತು ಅಂದರೆ, ಯಾವುದೇ ಪತ್ರಕರ್ತನಿಗೆ ಅದಕ್ಕಿಂತ ದೊಡ್ಡ ರಸಕ್ಷಣ ಇನ್ನೊಂದಿಲ್ಲ ಸರ್. ಆ ವೃತ್ತಿಯರಿಂದ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಸಾರ್ಥಕ ಕ್ಷಣ. ಹೌದು, ಕರೆಕ್ಟ್ ಸರ್, ಕರೆಕ್ಟ್. ಸರ್, ನಿಮ್ಮ ಪ್ರಾಯ ಈಗ? ಈಗ ನನಗೆ 79 ನಡೀತಾ ಇದೆ. ಅವರಿಗೆ, ಮೇಡಮಿಗೆ? ನನಗೆ 70.
70 ವರ್ಷ. 70 ವರ್ಷ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಸರ್? ಮದುವೆಯಾಗಿ ಸುದೀರ್ಘವಾದ 45 ವರ್ಷಗಳು. ಇನ್ನು ಸುವರ್ಣೋತ್ಸವವನ್ನು ಸಮೀಪಿಸ್ತಾ ಇದ್ದೇವೆ. ಇನ್ನು ದಾಂಪತ್ಯದಲ್ಲಿ ಬಹಳ ನಾವು ರಸಿಕತನದಲ್ಲಿ ಇದ್ದೇವೆ. ನಮ್ಮ ಡುಂಡಿರಾಜರ ಒಂದು ಕವನ ನೆನಪಾಗ್ತದೆ ನನಗೆ. ಏನಂದರೆ, ತಡೆಯಲಾರದು ಚಳಿ, ನನ್ನ ಹತ್ರ ಇಲ್ಲ ಕಂಬಳಿ, ಹಾಗಾಗಿ ಪ್ರಿಯೆ ನೀನೇ ನನ್ನ ಕಂಬಳಿ, ಕಮ್ಮ ಬಳಿ ಅಂತ ಅವರು ಪಂದ್ ಮಾಡಿದಾರಲ್ಲ, ಆ ರೀತಿಯ ಒಂದು ರಸಿಕತನ ದಾಂಪತ್ಯದಲ್ಲಿ ಇರಬೇಕು ಅಂತ ನಾನು ಅನ್ನಿಸಿಕೊಂಡೇ ಇರ್ತೇವೆ ನಾವು. ಅವಳು ಅದಕ್ಕೆ ಅನುಕೂಲವಾಗಿ ಇದ್ದಾರೆ. ನೋಡಿ, ನನ್ನ ಹತ್ರ ಎಲ್ಲರೂ ಕೇಳೋದು ನಿಮ್ಮ ಈ ಉತ್ಸಾಹದ ಗುಟ್ಟಿ ಏನು ಅಂತ. ನಾನು ಅದಕ್ಕೆ ಹೇಳುವಂಥದ್ದು, ನನಗೆ ಹೊರತಾಗಲಿಕ್ಕೆ ಪುರುಸೊತ್ತಿಲ್ಲ ಅಂತ ಹೇಳುವಂಥದ್ದು. ನನಗೆ 50 ವರ್ಷದ ಸೇವೆ ಆಗಿದ್ದಾಗ ವಕೀಲ ವೃತ್ತಿಯಲ್ಲಿ ಎಲ್ಲರೂ 50 ವರ್ಷದ ಪ್ರಾಕ್ಟೀಸ್ ಅಂತ ಹೇಳಿದಾಗ ನನ್ನ ಮೊಮ್ಮಗ ಬಂದು ಕೇಳಿದ, ಅವ ಕ್ರಿಕೆಟ್ ಅಭಿಮಾನಿ, ಅಜ್ಜಯ್ಯ ನೀವು 50 ವರ್ಷದಿಂದ ಬರೀ ಪ್ರಾಕ್ಟೀಸೇ ಮಾಡೋದಾ, ನಿಮ್ಮ ಫೈನಲ್ ಯಾವಾಗ ಅಂತ ಕೇಳಿದ. ಅಂದರೆ ಬದುಕಿನ ಒಂದು ಸಂದೇಶ ಇಷ್ಟೇ, ಬದುಕಿನಲ್ಲಿ ಫೈನಲ್ ಎಂಬುದೇ ಇಲ್ಲ. ನಾವು ಸದಾ ವಿದ್ಯಾರ್ಥಿ ಆಗಿರಬೇಕು, ಸಾಯುವವರೆಗೂ ವಿದ್ಯಾರ್ಥಿ ಆಗಿರಬೇಕು, ಕಲಿಬೇಕು, ಬದಲಾವಣೆಗೆ ಒಗ್ಗಿಕೊಳ್ಳಬೇಕು. ಆ ಬದಲಾವಣೆಗೆ ಒಗ್ಗಿಕೊಂಡವನೇ ನಿಜವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಇದು ಚಿನ್ನದಂತ ಮಾತಾಡಿದ್ರಿ ಸರ್. ನಿಮಗಿಬ್ಬರಿಗೂ ಧನ್ಯವಾದಗಳು. ಹಾಗೆ ನೀವಿಬ್ಬರು ಇನ್ನೂ 20-30 ವರ್ಷದ ಕಾಲ ಚೆನ್ನಾಗಿ ಬದುಕಿ ನಮ್ಮ ಸಮಾಜಕ್ಕೆ ಇನ್ನೂ ನಿಮ್ಮಿಂದ ಆದಷ್ಟು ಕೊಡುಗೆ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸಂದರ್ಶನ ಮಾಡಿದ ನಿಮಗೆ ನಮಸ್ಕಾರ. ಧನ್ಯವಾದಗಳು ಇಬ್ಬರಿಗೂ.